ಎಲ್ರಿಗೂ ನಮಸ್ಕಾರ. ಟಾಪರ್ ಐ ಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವು ಇವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ದ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ರೂಲ್ಸ್ 2021 ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನಮಗೀಗ ಆಲ್ರೆಡಿ ಗೊತ್ತಿದೆ, ರೀಸೆಂಟಾಗಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಡ್ರೋನಿಂದ ಅಟ್ಯಾಕ್ ಆಗಿದೆ. ಸೊ ಎಕ್ಸ್ಪ್ಲೋಸಿವ್ನ ಡ್ರಾಪ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಏನಿದೆ ಅದು ನ್ಯೂಸಲ್ಲಿತ್ತು. ಸೊ ಅದನ್ನು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ಉದ್ದೇಶದಿಂದ, ಅದನ್ನು ರೆಗ್ಯುಲೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರೂಲ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಇದನ್ನು ನಾವು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಗೊತ್ತು, ಮಿನಿಸ್ಟ್ರಿ ಆಫ್ ಸಿವಿಲ್ ಆ್ಯಂಡ್ ಏವಿಯೇಷನ್ನು ಇದನ್ನು ರಿಲೀಸ್ ಮಾಡಿರೋದು. ಸೊ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ರೂಲ್ಸ್ 2021. ಸೊ ಇದ್ದು ಮೇನ್ ಆಬ್ಜೆಕ್ಟಿವ್ ಏನಂದರೆ, ಡ್ರೋನ್ ಯೂಸೇಜ್ ಬಗ್ಗೆ ಟರ್ಮ್ಸ್ ಅಂದರೆ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಈ ಒಂದು ರೂಲ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಅಂದರೆ ಇಂಡಿವಿಜುವಲ್ಸ್ ಇರ್ಬೋದು, ಬಿಸ್ನೆಸಸ್ ಇರ್ಬೋದು, ಇಲ್ಲ ರಿಸರ್ಚಿಗಿರ್ಬೋದು, ಟೆಸ್ಟಿಂಗ್ ಇರ್ಬೋದು, ಪ್ರೊಡಕ್ಷನು, ಇಂಪೋರ್ಟ್ ಆಫ್ ದೀಸ್ ವೆಹಿಕಲ್ಸು. ಸೊ ಇದ್ರ ಎಲ್ಲದ್ರ ಬಗ್ಗೆನೂ ಇದು ರೆಗ್ಯುಲೇಷನ್ಸ್ನ ಹೊಂದಿರುತ್ತೆ. ಸೊ ಹಿಯರ್ ಈ ಒಂದು ಪಿಕ್ಚರಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ಕಾಲ್ಡ್ ಡ್ರೋನ್. ಸೊ ಈ ಒಂದು ಡ್ರೋನ್ನ ಈ ಥರ ಟ್ಯಾಬ್ ಇರುತ್ತೆ. ಸೊ ಆ ಟ್ಯಾಬ್ ಮೂಲಕ ನಾವು ಆಪ್ರೇಟ್ ಮಾಡ್ಬೋದು. ಸೊ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಮೀನ್ಸ್ ಏನಿದು? ಡ್ರೋನ್ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಅಂದರೆ ಇದೊಂದು ಏರ್ಕ್ರಾಫ್ಟ್. ಸೊ ಇದ್ರದ್ದು ಇಂಟೆನ್ಷನ್ ಏನು ಅಂದರೆ, ಇದನ್ನು ಹೆಂಗೆ ಆಪ್ರೇಟ್ ಮಾಡ್ತೀವಿ ಅಂದರೆ, ಆ ಒಂದು ಡ್ರೋನ್ ಒಳಗಡೆ ಯಾರು ಪೈಲಟ್ ಇರಲ್ಲ, ಬಟ್ ಇದನ್ನು ಔಟ್ಸೈಡಿಂದ ಆಪ್ರೇಟ್ ಮಾಡ್ತೀವಿ. ಸೊ ಇದೊಂದು ರಿಮೋಟ್ಲಿ ಪೈಲಟೆಡ್ ಏರ್ಕ್ರಾಫ್ಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಡಿಫ್ರೆಂಟ್ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಿದ್ದೀವಿ ಬೇಸ್ಡ್ ಆನ್ ದರ್ ವೆಯ್ಟ್. ಫಸ್ಟ್ ಈಗ ನ್ಯಾನೋ ಇರ್ಬೋದು, ಮೈಕ್ರೋ ಇರ್ಬೋದು, ಸ್ಮಾಲ್, ಮೀಡಿಯಮ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಿದ್ದೀವಿ. ಇಫ್ ಇನ್ ಕೇಸ್ ಅದು ಲೆಸ್ ದ್ಯಾನ್ 250 ಗ್ರಾಮ್ಸ್ ಇತ್ತು ಅಂದರೆ ಅದನ್ನು ನ್ಯಾನೋ UAS ಅಂತ ಕರಿತೀವಿ, ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಅಂತೀವಿ. ಅದೇನಾದ್ರು 250 ಗ್ರಾಮ್ಸಿಂದ 2 kg ಒಳಗಿದ್ರೆ ಮೈಕ್ರೋ ಏರ್ಕ್ರಾಫ್ಟ್ ಅಂತ ಕರಿತೀವಿ. ಸ್ಮಾಲ್ ಅಂದರೆ 2 kg ಇಂದ 25 kg ಇದ್ದರೆ ಅದನ್ನು ಸ್ಮಾಲ್ ಡ್ರೋನ್ಸ್ ಅಂತೀವಿ. 25 kg ಇಂದ 150 kg ಇತ್ತು ಅಂದರೆ ಮೀಡಿಯಮ್ ಡ್ರೋನ್ಸ್ ಅಂತ ಹೇಳಿ ಕರಿತೀವಿ. ಸೊ ಹೈಲೈಟ್ಸ್ ಆಫ್ ದ UAS ರೂಲ್ಸ್ ಅಂದರೆ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ರೂಲ್ಸ್ ಏನಿದೆ, ಸೊ ಅದರದ್ದು ಹೈಲೈಟ್ಸ್ ಏನಂದರೆ, ಇವನ್ನ ನಾವು ಏರೋಪ್ಲೇನ್ ಆಗಿ ಮತ್ತು ರೋಟರ್ ಕ್ರಾಫ್ಟ್ ಆಗಿ ಮತ್ತು ಹೈಬ್ರಿಡ್ ಆಗಿ ಕೆಟಗರೈಸ್ ಮಾಡ್ತೀವಿ. ಸೊ ಈ ಒಂದು ಕೆಟಗರೈಸೇಷನ್ನ ಆ್ಯಸ್ ರಿಮೋಟೆಡ್ಲಿ ಪೈಲಟೆಡ್, ಇದನ್ನು ಮತ್ತೆ ಫರ್ದರ್ ಆಗಿ ರಿಮೋಟೆಡ್ಲಿ ಪೈಲಟೆಡ್ ಏರ್ಕ್ರಾಫ್ಟು, ಮಾಡೆಲ್ ರಿಮೋಟೆಡ್ಲಿ ಪೈಲಟೆಡ್ ಏರ್ಕ್ರಾಫ್ಟು, ಆಟೋನಾಮಸ್ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಅಂತ ಹೇಳಿ ಮತ್ತೆ ಅಗೇನ್ ಡಿವೈಡ್ ಮಾಡ್ತೀವಿ. ಸೊ ಇದು ಡ್ರೋನ್ಸ್ ಏನಿದೆ ಆಟೋನಾಮಸ್ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಅಂಡರಲ್ಲಿ ಬರುತ್ತೆ. ಸೊ ಇದನ್ನು ನಾವು ನ್ಯಾನೋ, ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಆ್ಯಂಡ್ ಲಾರ್ಜ್ ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಅಂತ ಹೇಳಿ ಮತ್ತೆ ಕ್ಲಾಸಿಫೈ ಮಾಡ್ತೀವಿ. ಮತ್ತು ಅದು ಬೇಸಿಸ್ ಆನ್ ವೆಯ್ಟ್. ಇದ್ರದ್ದು ಪೇಲೋಡು 250 ಗ್ರಾಮ್ಸ್, ಲೆಸ್ ದ್ಯಾನ್ 250 ಗ್ರಾಮಿಂದ ಹಿಡಿದು 150 ಕಿಲೋಗ್ರಾಮ್ವರೆಗೂ ಇರುತ್ತೆ. ಸೊ ನ್ಯಾನೋ UAS ಏನಿರುತ್ತೆ ಇದನ್ನು ನೆಕ್ಸ್ಟ್ ಹೈಯರ್ ಕ್ಯಾಟಗರಿ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ಇದು ಇಫ್ ಇನ್ ಕೇಸ್ ಅಂದರೆ ಅದು ವೆಯ್ಟ್ ಒಂದೇ ಕನ್ಸಿಡರ್ ಮಾಡಲ್ಲ, ಅಲ್ಲಿ ಸ್ಪೀಡ್ ಮತ್ತು ಹೈಟನ್ನು ಕನ್ಸಿಡರ್ ಮಾಡಿ, ಸೊ ಅದು ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಮತ್ತು ಎಷ್ಟು ಹೈಟ್ವರೆಗೂ ಹೋಗ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ನ ತೊಗೊಂಡು ನೆಕ್ಸ್ಟ್ ಹೈಯರ್ ಕ್ಯಾಟಗರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನ್ಯಾನೋ UASಗೆ ಅಪ್ಲೈ ಆಗೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ ನೆಕ್ಸ್ಟ್ ಹೈಯರ್ ಕ್ಯಾಟಗರಿ UASಗೆ ಅಪ್ಲೈ ಆಗಲ್ಲ. ಸೊ ಅದಕ್ಕೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇರುತ್ತೆ. ಸೊ ಇದು ಇಂಡಿವಿಜುವಲ್ಸಿಗಿರ್ಬೋದು ಮತ್ತು ಕಂಪನೀಸ್ಗಿರ್ಬೋದು ಇದು ಮ್ಯಾಂಡಟರಿ. ಅಂದರೆ ಡ್ರೋನ್ಸನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು, ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಟ್ರೇಡ್ ಮಾಡಬೇಕು ಅಥವಾ ಆಪ್ರೇಟ್ ಮಾಡಬೇಕಂದ್ರೆ DGCAಯಿಂದ ಅಪ್ರೂವಲ್ನ ತೊಗೊಳ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಪರ್ಮಿಷನ್ ಇಲ್ಲ ಅಂತ ಅಂದರೆ ಅದನ್ನು ಟೇಕ್ ಆಫ್ ಮಾಡೋ ಹಾಗಿಲ್ಲ. ಸೊ ಆದರೆ ನ್ಯಾನೋ ಕ್ಯಾಟಗರಿ ಈ ಡ್ರೋನ್ಸ್ ಏನಿರುತ್ತೆ ಅದಕ್ಕೆ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಅದನ್ನು ವಿತೌಟ್ ಪರ್ಮಿಷನು ಕೂಡ ಆಪರೇಟ್ ಮಾಡ್ಬೋದು. ಅದೇ ಇದು ನೆಕ್ಸ್ಟ್ ಹೈಯರ್ ಕ್ಯಾಟಗರಿ ನ್ಯಾನೋ UAS ಆಗಿದ್ದರೆ ಅದಕ್ಕೂ ಕೂಡ ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ. ಯಾಕೆಂದರೆ ಇದಕ್ಕೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಸೊ ಇಟ್ ನೀಡ್ಸ್ ಪರ್ಮಿಷನ್. ಮೈಕ್ರೋ ಮತ್ತು ಸ್ಮಾಲ್ UASಗೆ 60 ಮೀಟರಿಂದ 120 ಮೀಟರ್ಗಿಂತ ಜಾಸ್ತಿ ಮೇಲೆ ಹಾರೋ ಅಂಥ ಪರ್ಮಿಷನ್ಸ್ ಇಲ್ಲ. ಸೊ ಇದನ್ನು
ಇನ್ನೊಂದು ಕಂಡೀಷನ್ ಏನು ಅಂದರೆ ಸ್ಟ್ರಾಟಜಿಕ್ ಮತ್ತು ಸೆನ್ಸಿಟಿವ್ ಲೊಕೇಶನಲ್ಲಿ ಈ ಒಂದು ಡ್ರೋನ್ಸ್ನ ಫ್ಲೈ ಮಾಡೋ ಹಾಗಿರಲ್ಲ. ಈಗ ನಿಯರ್ ಏರ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಏರ್ಪೋರ್ಟ್ಸ್ ಹತ್ರ ಇರ್ಬೋದು, ಬಾರ್ಡರ್ ಏರಿಯಾಸ್ ಹತ್ರ ಇರ್ಬೋದು, ಮಿಲಿಟೆಂಟಿ ಇನ್ಸ್ಟಾಲೇಷನ್ ಅಥವಾ ಫೆಸಿಲಿಟೀಸ್ ಹತ್ರ ಇರ್ಬೋದು, ಮತ್ತು ಸ್ಟ್ರಾಟಜಿಕ್ ಲೊಕೇಶನ್ಸಲ್ಲಿ ಇರ್ಬೋದು. ಸೊ ಇಲ್ಲೆಲ್ಲೂ ಈ ಒಂದು ಡ್ರೋನ್ಸು ಹಾರೋ ಹಾಗಿಲ್ಲ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸು ಇದಕ್ಕೆ ಹೇಳಿದೆ. ಸೊ ಮೈಕ್ರೋ ಆ್ಯಂಡ್ ಸ್ಮಾಲ್ UAS ಆಪರೇಷನ್ಸ್ ಏನಿರುತ್ತೆ ಅದು ಲಿಮಿಟ್ ಆಗಿರುತ್ತೆ. ಸೊ ಅಂದರೆ ವಿಜುವಲ್ ಲೈನ್ಸ್ ಆಫ್ ಸೈಟಲ್ಲಿ ಮಾತ್ರ ಇದು ಫ್ಲೈ ಆಗಬೇಕು. ಸೊ ಮತ್ತು ಪ್ರಾಹಿಬಿಟೆಡ್ ಫಾರ್ ಡೆಲಿವರಿ ಆಫ್ ಗೂಡ್ಸ್ನ ಡೆಲಿವರ್ ಮಾಡೋದನ್ನು ಕೂಡ ಇದು ಪ್ರಾಹಿಬಿಟ್ ಮಾಡ್ತಿದೆ. ಮತ್ತು ಮೀಡಿಯಮ್ ಮತ್ತು ಲಾರ್ಜ್ UAS ಮಾತ್ರ ಗೂಡ್ಸ್ನ ಡೆಲಿವರಿ ಮಾಡುವಂಥ ಪರ್ಮಿಷನ್ನ ಕೊಟ್ಟಿದ್ದಾರೆ. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂದರೆ ಸ್ಟಾರ್ಟಪ್ಸ್ ಇರ್ಬೋದು, ಆಥರೈಸ್ಡ್ UAS ಮ್ಯಾನುಫ್ಯಾಕ್ಚರರ್ ಇರ್ಬೋದು, ಮತ್ತು ಎನಿ ಅಕ್ರಿಡೇಟೆಡ್ ರೆಕಗ್ನಿಸ್ಡ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಹೈಯರ್ ಎಜುಕೇಷನ್ಸ್ಗೆ. ಸೊ ಈ ಎಲ್ಲ ಇನ್ಸ್ಟಿಟ್ಯೂಷನ್ ಏನು ಇಂಡಿಯಾದಲ್ಲಿ ಲೊಕೇಟ್ ಆಗಿದೆ, ಸೊ ಈ ಎಲ್ಲನೂ ಪರ್ಮಿಷನ್ನ ತೊಗೊಳ್ಬೇಕಾಗುತ್ತೆ. ಯಾವುದೇ ರೀತಿಯಾದಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಮಾಡಬೇಕು ಅಂದರೆ ಈ ಒಂದು UAS ಬಗ್ಗೆ DGCAಯಿಂದ ಪರ್ಮಿಷನ್ನ ತೊಗೊಂಡು ಈ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಕಂಡಕ್ಟ್ ಮಾಡಬೇಕಾಗತ್ತೆ. ಸೊ ನಮಗೆ ಅಸಿಮೆಟ್ರಿಕ್ ವಾರ್ಫೇರ್ ಅಂದರೆ ಏನು? ಸೊ ಇದು ತುಂಬ ನ್ಯೂಸಲ್ಲಿದೆ. ಈಗ ಆಲ್ರೆಡಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಪಾಕಿಸ್ತಾನವರು ಸೊ ಡ್ರೋನ್ಸ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೋಸಿವ್ನ ಅಲ್ಲಿ ಹಾಕಿರೋದ್ರಿಂದ ಇಲ್ಲಿ ಈ ಒಂದು ಅಸಿಮೆಟ್ರಿಕ್ ವಾರ್ಫೇರ್ ಅನ್ನೋದು ತುಂಬ ನ್ಯೂಸಲ್ಲಿದೆ. ಸೊ ಏನಿದು ಅಸಿಮೆಟ್ರಿಕ್ ವಾರ್ಫೇರ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 2 ಕಂಟ್ರಿ ಇದೆ, ಕಂಟ್ರಿ A ಕಂಟ್ರಿ B ಅಂತ ಅಂದ್ಕೊಳ್ಳಿ. ಸೊ ಕಂಟ್ರಿ A ಪವರು ಕಂಟ್ರಿ B ಪವರು ಎರಡೂ ಈಕ್ವಲ್ ಇದೆ. ಸೊ ಈ ಎರಡು ಫೈಟ್ ಮಾಡ್ತಿದ್ದಾವೆ ಫೇಸ್ ಟು ಫೇಸ್ ಅಂದಾಗ. ಸೊ ಇದು ಕನ್ವೆನ್ಷನಲ್ ಮೆಥಡ್ ಆಫ್ ವಾರ್ಫೇರ್ ಅಂತ ಕರಿತೀವಿ. ಇಫ್ ಇನ್ ಕೇಸು ಕಂಟ್ರಿ A ತುಂಬ ಸ್ಟ್ರಾಂಗ್ ಆಗಿದೆ, ಕಂಟ್ರಿ B ತುಂಬ ವೀಕ್ ಆಗಿದೆ. ಸೊ ಕಂಟ್ರಿ Bಗೆ ಕಂಟ್ರಿ Aನ ಫೇಸ್ ಮಾಡೋದಕ್ಕೆ ಆಗಲ್ಲ, ಫೇಸ್ ಟು ಫೇಸ್ ಹೋರಾಡಿ ಗೆಲ್ಲೋದಕ್ಕೆ ಆಗಲ್ಲ. ಆವಾಗ ಏನು ಮಾಡುತ್ತೆ ಈ ಕಂಟ್ರಿ B ವಾರಲ್ಲಿ ಯಾವುದೋ ಈ ಒಂದು ಕಂಟ್ರಿ Aಗೆ ಗೊತ್ತಿಲ್ಲದಿರೋ ಅಂಥ ವಾರ್ ಟೆಕ್ನಿಕ್ಸ್ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಕಂಟ್ರಿ A ವಿರುದ್ಧ ಗೆಲ್ಲೋದಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಒಂದು ಟೆಕ್ನಿಕ್ಸ್ ಏನಿರುತ್ತೆ ಅದನ್ನು ಅಸಿಮೆಟ್ರಿಕ್ ವಾರ್ಫೇರ್ ಅಂತ ಕರಿತೀವಿ. ಎಕ್ಸಾಂಪಲ್ ಶಿವಾಜಿ ಮರಾಠಾಸ್ ಏನಿದ್ದಾರೆ, ಸೊ ಅವರು ಮೊಘಲ್ಸ್ ವಿರುದ್ಧ ಗೆಲ್ಲೋದಕ್ಕೋಸ್ಕರ ಗೊರಿಲ್ಲಾ ವಾರ್ಫೇರ್ ಟೆಕ್ನಿಕ್ಸ್ನ ಯೂಸ್ ಮಾಡಿದರು. ಏನಕ್ಕೋಸ್ಕರ ಅಂದರೆ ಮೊಘಲ್ಸ್ ತುಂಬ ಸ್ಟ್ರಾಂಗು, ಅವ್ರ ಆರ್ಮಿನೂ ಕೂಡ ತುಂಬ ದೊಡ್ಡದಿರುತ್ತೆ. ಅದೇ ಆ್ಯಸ್ ಕಂಪೇರ್ ಟು ಮರಾಠಾಸ್ದು ಆರ್ಮಿ ತುಂಬ ಚಿಕ್ಕದಿರುತ್ತೆ. ಸೊ ಹಾಗಾಗಿ ಅವ್ರ ವಿರುದ್ಧ ಗೆಲ್ಲಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಅವರಿಗೆ ಗೊತ್ತಿಲ್ಲದಿರೋಂಥ ಟೆಕ್ನಿಕ್ಸ್ ಅಂದರೆ ಈ ಗೊರಿಲ್ಲಾ ವಾರ್ಫೇರ್. ಈ ಗೊರಿಲ್ಲಾ ವಾರ್ಫೇರ್ನ ಯೂಸ್ ಮಾಡಿಕೊಂಡು ಅವರು ಯುದ್ಧದಲ್ಲಿ ಗೆಲ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಅಸಿಮೆಟ್ರಿಕ್ ವಾರ್ಫೇರ್ ಅಂತ. ಇದೊಂದು ಅನ್ಕನ್ವೆನ್ಷನಲ್ ವೆಪನ್ಸ್ ಆ್ಯಂಡ್ ಟ್ಯಾಕ್ಟಿಕ್ಸ್. ಸೊ ಅಂದರೆ ಕನ್ವೆನ್ಷನಲ್ ಮೆಥಡ್ ಅಲ್ಲ, ಇದು ಅನ್ಕನ್ವೆನ್ಷನಲ್ ಮೆಥಡನ್ನು ಯೂಸ್ ಮಾಡಿಕೊಂಡು ಈ ಒಂದು ವಾರ್ನ ಫೈಟ್ ಮಾಡೋದು. ಸೊ ಇದು ಅಪೋಸಿಂಗ್ ಫೋರ್ಸಸ್ ಅಂದರೆ ಮಿಲಿಟೆಂಟ್ ಪವರ್ ಮಧ್ಯೆ ನಡೆಯುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಸೈಜ್ ಆ್ಯಂಡ್ ರಿಸೋರ್ಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ ಫಾರ್ ದಿಸ್ ಅಸಿಮೆಟ್ರಿಕ್ ವಾರ್ಫೇರ್ ಅಂದರೆ ಈಗ ಗೊರಿಲ್ಲಾ ವಾರ್ಫೇರ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಮೊಘಲ್ಸ್ ಮತ್ತು ಮರಾಠ ಮಧ್ಯೆ ಗ್ಲೋಬಲ್ ಟೆರರಿಸಮ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನಲ್ಲಿ ಇರ್ಬೋದು ಟೆರರಿಸಮ್ ನಡೀತಿದೆ. ಸೊ ಅಂದರೆ ತಾಲಿಬಾನ್ ಪೀಪಲ್ಸ್ ಏನಿದ್ದಾರೆ USA ಆರ್ಮಿ ಅಲ್ಲಿದ್ದಾಗ ಸೊ ಅವರಿಗೆ ಅವ್ರ ಮೇಲೆ ಅವರು ಅಟ್ಯಾಕ್ ಮಾಡಬೇಕು ಅಂತ ಅಂದಾಗ ಸೂಸೈಡ್ ಬಾಂಬ್ಸ್ ಅಟ್ಯಾಕ್ಸ್ನ ಯೂಸ್ ಮಾಡೋರು, ಲೋನ್ ವಾಲ್ಫ್ ಅಟ್ಯಾಕ್ಸ್ನ ಯೂಸ್ ಮಾಡೋರು. ಸೊ ಅಂದರೆ ಮಿಲಿಟೆಂಟ್ಸ್ ಗ್ರೂಪ್ಸ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿರೋಂಥ ಟೆಕ್ನಿಕ್ಸ್ ಏನೇನಿರುತ್ತೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಇವರು ಗೆಲ್ಲೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತು ಯೂಸ್ ಆಫ್ ಸೋಷಿಯಲ್ ಮೀಡಿಯಾನ ಕೂಡ ಯೂಸ್ ಮಾಡಿಕೊಂಡು ಈ ನಡುವೆ ಕೋಲ್ಡ್ ವಾರ್ ಥರ ನಡೆಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ರ್ಯಾಡಿಕಲಿಸಮ್ ಇರ್ಬೋದು. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ ಫಾರ್ ದ ಅಸಿಮೆಟ್ರಿಕ್ ವಾರ್ಫೇರ್ ಅಂತಲೇ ಹೇಳ್ಬೋದು. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ ನಮಗೆ ಗೊತ್ತಿದೆ ಇವಾಗ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಡ್ರೋನ್ ಅಟ್ಯಾಕ್ ಆಗಿದೆ. ಸೊ ಡ್ರೋನ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೋಸಿವ್ನ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಒಂದು ಪ್ಲೇಸಲ್ಲಿ ಹಾಕಿ ಅಲ್ಲಿ ಎಕ್ಸ್ಪ್ಲೋಡ್ ಮಾಡಿದ್ದಾರೆ. ಸೊ ಇದು ಒಂದು ಅಸಿಮೆಟ್ರಿಕ್ ವಾರ್ಫೇರ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಅಂದರೆ ಅನ್ನೋನ್ ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟೆ. ಸೊ ಟೆಕ್ನಾಲಜಿಯಿಂದ ಡೆವಲಪ್ಮೆಂಟ್ ಆಗ್ತಿದೆ ಅದು ಓಕೆ, ಬಟ್ ಆದರೆ ಟೆಕ್ನಾಲಜಿನ ನೆಗೆಟಿವ್ ಸೆನ್ಸಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಸೊ ಅದು ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ.
ಸೊ ಲೈಫ್ ಆಫ್ ದ ಪೀಪಲ್ ಮೇಲೆ ತುಂಬ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇದು GS3 ನಲ್ಲಿ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂವಿಂದ ಈ ಒಂದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದನೂ ಕೂಡ ಈವನ್ ಅನ್ಮ್ಯಾನ್ಡ್ ವೆಹಿಕಲ್ಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಟಾಪರ್ IAS ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಆಲ್.